ಟಾರ್ಚ್ ಅಂತ ಹೋಗ್ಬಿಡ್ತಾ ಇದೆ. ಮತ್ತೆ ಏನು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ? ಇವ್ರು ಯಾವಾಗ ನನಗೆ ಸ್ಯಾರಿ ಹೇಳ್ಕೊಡ್ತಾರೋ ಅವಾಗಲೇ ನಾನು ಇವ್ರಿಗೆ ಮೇಕಪ್ ಹೇಳ್ಕೊಡೋದು. ಊಟ ಸೂತ್ರ ಆಯ್ತು. ಹಂಗೆ ಹಿಂಸೆ ಆದ್ರೂ ಪರವಾಗಿಲ್ಲ ಮಾಡಿ. ಇವ್ರ ಒಮ್ಮೆ ಹತ್ರ ಮಾತಾಡ್ದೆ ಆಕ್ಚುಲಿ ನಾನು. ಅವ್ರು ಇನ್ನೂ ತಲೆ ಬಾಚ್ಕೊಳ್ಳೋದ್ರಲ್ಲೇ ಇದಾರೆ, ಬಿಟ್ರೆ ಹೋಗ್ಲಿ. ಮನೇಲಿ ಬೆಳಗ್ಗೆ ಆಯ್ತು ಅಂದ್ರೆ ಗುಡ್ಡೆ ಬಿಸ್ಕೆಟ್ ಇಲ್ವಾ, ರಸ್ಕ್ ಇಲ್ವಾ, ಬನ್ನಿಲ್ವಾ? ಒಂದು ಗುಡ್ ನ್ಯೂಸ್ ಇದೆ ನಮ್ಮ ಮಮ್ಮಿ ಕಡೆಯಿಂದ. ಆದಷ್ಟು ಬೇಗ ನಿಮ್ಮ ಕಾನ್ವಕೇಶನ್ಗೆ ನಾನು ಹಾಜರಾಗುತ್ತೇನೆ. ನಾವು ಇವತ್ತು ಬರ್ತಾ ಇರೋದು ಗೊತ್ತಿಲ್ಲ, 45 ಡಿಗ್ರಿ ಇಟ್ಕೊಂಡು ಸರ್ಕ್ಯುಲರ್ ಮೋಷನ್ ಮಾಡಿ ಕೆಳಗೆ ಮಾಡಿ. ಸೊ ಜಾಸ್ತಿ ನಗಿಬೇಡಿ, ಖುಷಿ ಆಗುತ್ತೆ ಮಳೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಇದು ಇಷ್ಟು ಕತ್ಲೆ ಅಲ್ಲ, ಬೆಳಗ್ಗೆನೆ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ ಆಲ್ರೆಡಿ ಅನಿಸ್ತಾ ಇದೆಯಲ್ಲ. ಇಲ್ಲಿ ಹಂಗೆ ಪೊಲೀಸವ್ರು ಬಂದು ಕಾರ್ ಎತ್ತಮ್ಮ ಅಂತ ಅನ್ಬೇಕು, ಬೆಳಗ್ಗೆ ಏನು ನಿಂದು ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದೆಯಾ ಅಂತ. ಸೊ ಇವತ್ತು ನ್ಯೂ ಡೇ, ನ್ಯೂ ವರ್ಕ್, ಆ್ಯಂಡ್ ಈ ಮೇ ಮಂತದ್ದು ಲಾಸ್ಟ್ ವರ್ಕ್. ಸೊ ಐ ಆಮ್ ಎಕ್ಸೈಟೆಡ್ ಬಿಕಾಸ್ ಇದು ನನ್ನ ನನ್ನ ಸಿಕ್ಕಾಪಟ್ಟೆ ಬೇಕಾಗಿರೋರ್ದು ಅವ್ರ ಮದುವೆ, ಎಂಗೇಜ್ಮೆಂಟು ಪ್ರತಿಯೊಂದು ಮಾಡ್ತಿರೋದು ನಾನೇ. ಸೊ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ, ನನ್ನೇ ತಗೋಬೇಕು ಅಫ್ಕೋರ್ಸ್, ಇಲ್ಲ ಅಂದ್ರೂ ನಾನು ಸುಮ್ಮನೆ ಇರಲ್ಲ. ಸೊ ಹಂಗಂತ ಬ್ಲ್ಯಾಕ್ ಮೇಲ್ ಮಾಡಿ ಏನು ತೊಗೊಂಡಿಲ್ಲ, ಶಿ ಲೈಕ್ಸ್ ಮೈ ವರ್ಕ್. ಇವತ್ತು ಅವ್ರ ಮಗಳ ನಾಮಕರಣ ಇದೆ, ಆ್ಯಸ್ ವೆಲ್ ಅವರು ನಾನು ಲಾಸ್ಟು ಕೆಲವೊಂದು ಕ್ಲಿಪ್ಸ್ ಹಾಕ್ತೀನಿ. ಅವರು ಹ್ಯಾಂಪರ್ ಮಾಡಿಸ್ಕೊಂಡ್ರು ನಮ್ಮ ಹೌಸ್ ಆಫ್ ಫ್ಲವರಿಂದ, ಬ್ಯೂಟಿಫುಲ್ಲಾಗಿ ಬಂದಿದೆ. ಅವ್ರ ಹತ್ರನೇ ಪರ್ಸ್ನಲಿ ರಿವ್ಯೂ ಕೇಳಿ ಹಾಕ್ತೀನಿ. ಬಿಕಾಸ್ ನನಗೆ ಅಂದರೆ ರಿವ್ಯೂ ಎಲ್ಲರ ಹತ್ರನೂ ಇಸ್ಕೋಬೇಕು, ಅವ್ರು ಕೊಡೋರ್ಗೂ ಕೇಳಬಾರ್ದು ಅಂತಂತೆ. ಬಟ್ ಕೆಲವ್ರ ಹತ್ರ ನನಗೆ ಓಕೆ ಕೇಳೋಣ ಅಂತ ಅನಿಸುತ್ತೆ, ಬಿಕಾಸ್ ಅಷ್ಟು ಫ್ರೀಡಮ್ ಇದೆ ಅಂತ. ಇವಾಗ ನಾನು ಅಲ್ಲಿಂದ ಹೊರಟು, ಅಲ್ಲಿಂದ ನಮ್ಮ ಧನಲಕ್ಷ್ಮಿ ಹೇರ್ ಸ್ಟೈಲಿಸ್ಟ್ ಅವ್ರನ್ನ ಪಿಕ್ ಮಾಡಕ್ಕೆ ಬಂದಿದ್ದೀವಿ. ಅಕ್ಕ ಯಾವಾಗಲೂ ನಾನು ಬಂದಿದ್ದ ಟೈಮಿಗೆ ಮಾತ್ರ ಬರಲ್ಲ ಅಂತ ಗೊತ್ತು ನನಗೆ, ಅದಕ್ಕೆ ನಾನು ಒಂದು 10 ನಿಮಿಷ ಬೇಗ ಬರ್ತೀನಿ. ಏನಕ್ಕೆ ಅಂದರೆ ಕಾಯ್ಬೋದಿಲ್ಲ, ಯಾಕೆಂದ್ರೆ ಅವ್ರು ನನ್ನ ಕಾಯಿಸಿ ಯಪ್ಪ ಭಯನೇ ಆಯಿತು, ಯಾರಿದು ಹಿಂಗೆ ಮಾಡಿ ಬಂದರು ಅಂತ. ಆಮೇಲೆ ಸುಮಾರು ಜನ ಕನ್ಫ್ಯೂಷನ್ ಇದೆ, ಬರೀ ವರ್ಕ್ ಅಂತೀರಿ, ಏನು ವರ್ಕ್ ಅಂತ. ಹೌಸ್ ಆಫ್ ಫ್ಲವರ್ ಬಿಟ್ಟು ನಾನು ಫಸ್ಟು ಮೇಕಪ್ ಆರ್ಟಿಸ್ಟ್ ಆಗಿದ್ದೆ. ನಾನು ಈಗಲೂ ಆ ವರ್ಕ್ನ ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಮಾಡಿಯೇ ಮಾಡ್ತೀನಿ. ಬಿಕಾಸ್ ಅದು ಸಿಕ್ಕಾಪಟ್ಟೆ ಲವ್ವಿಂದ, ನನ್ನ ಓನ್ ಮನಿಯಿಂದ ನಾನು ಕಲ್ತಿದ್ದು ಒಂದು ಪ್ಯಾಷನಾಗಿ ಕಲ್ತಿದ್ದು. ಬಟ್ ಸಿಕ್ಕಾಪಟ್ಟೆ ಇಷ್ಟ ಮಾಡಿ ನಾನು ನನ್ನ ವಾಟ್ ಎವರ್ ಮುಂಚೆ ನಾನು ಏನು ವರ್ಕ್ ಮಾಡ್ತಾ ಇದ್ನೋ, ಫಸ್ಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೆ, ಅದಾದಮೇಲೆ ಒಂದು ಕಂಪನಿಲಿ ವರ್ಕ್ ಮಾಡಿದೆ, ಅದಾದಮೇಲೆ ಬಿಟ್ಟು ಮೇಕಪ್ ವರ್ಕ್ ಮಾಡಿದ್ದು ನಾನು. ಸೊ ಮೇಕಪ್ಪು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡ್ತಾ ಇದ್ದಿದ್ದು ವರ್ಕ್. ಸೊ ಅದನ್ನೇ ಕಂಟಿನ್ಯೂ ಮಾಡಿದೆ ಫುಲ್ ಫ್ಲೆಜ್ಜಲ್ಲಿ. ಸೊ ಫ್ರೀಲ್ಯಾನ್ಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಧನಲಕ್ಷ್ಮಿ ಅವರು ಬಂದೇ ಬಿಟ್ಟರು. ನನ್ನ ಕೂದಲು ಆಕ್ಚುಲಿ ಒರಿಜಿನಲ್ ಹೇರ್ ನಂದು ವೇವಿ ಹೇರ್, ನಾಟ್ ಕರ್ಲಿ ಹೇರ್. ವರ್ಷಿಣಿ ಕರ್ಲಿ ಇರೋದು ನಮ್ಮಲ್ಲಿ, ಬವಿಂಗೂ ಕರ್ಲಿ ಹೇರ್ ಇತ್ತು, ನನಗೆ ಸಿಕ್ಕಾಪಟ್ಟೆ ವೇವಿ ಹೇರ್ ಇದೆ. ಸೊ ತಲೆಗೆ ಸ್ನಾನ ಮಾಡಿದ್ರೆ ಈ ಥರ ಕಾಣುತ್ತೆ ನಮ್ದು ಹೇರ್. ಓವರ್ ಆಕ್ಷನ್ ಮಾಡ್ತಾ ಇದ್ದೀನಿ, ತೋಕಿಚಿಲ್ಲ. ಸೊ ಇವಾಗ ಇನ್ನೇನು ನನ್ನೊಂದು 15-20 ಮಿನಿಟ್ಸ್ ರೀಚ್ ಆಗಿಬಿಡ್ತೀನಿ. ಅವರು ಪಾಪ ಅಲ್ರಾಮ್ ಇಟ್ಕೊಂಡಿದ್ರಂತೆ, ಎಚ್ಚರ ಆಗಿಲ್ಲ. ರೆಡಿ ಆಗ್ತೀನಿ, ಸ್ನಾನ ಮಾಡಿ ಬನ್ನಿ ಅಂದಿದ್ದಾರೆ. ಸೊ ಅಷ್ಟೊತ್ತಿಗೆ ರೀಚ್ ಆಗಿ ಅವ್ರ ಮೇಕಪ್ ಮುಗಿಸಿ ನಾನು ಅದೇ ಇವೆಂಟ್ ಅಟೆಂಡ್ ಮಾಡೋಕ್ಕೆ ಅಲ್ಲೇ ರೆಡಿಯಾಗಿ ಇವೆಂಟ್ ಅಟೆಂಡ್ ಮಾಡಿ ಊಟ ಗೀಟ ಚೆನ್ನಾಗಿ ಮಾಡಿ ಅಲ್ಲಿಂದ ಇವತ್ತು ಹೌಸ್ ಆಫ್ ಫ್ಲವರ್ಗೆ ಹೋಗಿ ನಾನು ಯಾವ ಕ್ಯಾಪ್ಚರ್ ಮಾಡಬೇಕು ಅಂತ ಫೋನ್ ಹಿಡ್ಕೋತೀನೋ ಸೂರ್ಯಂಗೆ ಟಾರ್ಚ್ ಅಂತ ಹೋಗ್ಬಿಡ್ತಾ ಇದೆ. ಯಾವಾಗಲೂ ಹಿಂಗೆ ಆಗುತ್ತೆ. ಮೊನ್ನೆನೂ ಸನ್ಸೆಟ್ ಆಗೋದನ್ನ ತಗೊಳಕ್ ಹೋದೆ, ಎಲ್ಲ ಮರ ಅಡ್ಡ ಬಂದು ಹೋಯ್ತು. ಇವಾಗಲೂ ತಗೊಳ್ಳೋಣ ಅಂತ ಹೋದೆ, ಸೂರ್ಯ ಕ್ಲೌಡಲ್ಲಿ ಮರೆಯಾಗಿ ಬಿಟ್ಟ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಫೈನಲಿ ಗುಡ್ ಮಾರ್ನಿಂಗ್. ನಮ್ಮ ಕ್ಯೂಟಿನ ತೊಳೆದು ಹತ್ತತ್ರ 10 ದಿನ ಆಗ್ತಿದೆ, ಏನ್ ಮಾಡೋಣ, ಸೀರಿಯಸ್ನೆಸ್ ಇಲ್ಲ. ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಆಕ್ಚುಲಿ ಆಚೆ ಇನ್ನೇ ಚೆನ್ನಾಗಿ ಕಾಣಿಸ್ತಾ ಇದೆ, ಇನ್ನು ಒಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ಬೇಡ. ಇದ್ರ ಹೆಸರು ಇಂದ್ರಪ್ರಸ್ಥ ಫಿಲ್ಮ್ ಸ್ಟುಡಿಯೋ. ಎಲ್ಲಿದು? ಎಸ್ ನೈಸ್. ನಾವು ಕ್ರೇಜಿಯಾಗಿ ಮಾಡ್ಯಾರೆ.
ಬಟ್ ಇದು ಆ್ಯಕ್ಚುಲಿ ಸ್ಟುಡಿಯೋ ಅಂದರೆ ಫಿಲಿಮ್ ಅವ್ರಿಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಮಾಡಿರಬೇಕು. ನನ್ನ ಚಾನಲ್ಗೆ ಹಾಯ್ ಮಾಡಿ. ಹಾಯ್ ದಿವ್ಯಾ, ಆಲ್ ದ ಬೆಸ್ಟ್. ಇಷ್ಟೊತ್ತಿಗೂ ರೆಡಿ ಆದ್ರು ಗೊತ್ತಾ? ಅಕ್ಕ ಏನು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ? ನಿನ್ ಜೊತೆ ಇದೀನಲ್ಲ ದಿವ್ಯಾ, ಅದಕ್ಕೆ. ವರ್ಕ್ ಮುಗೀತು ಪಾಪ, ಅವ್ರು ಇಂಟ್ರಡ್ಯೂಸೇ ಮಾಡಿಸಿಲ್ಲ ಅಂತ ಇವಾಗ ಮಾಡಿದೆ. ಇವಾಗ ಅವ್ರ ಹೆಸರು ಧನಲಕ್ಷ್ಮಿ ಅಂತ, ನಮ್ಮ ಬ್ಯೂಟಿಫುಲ್ ಹೇರ್ ಸ್ಟೈಲಿಸ್ಟ್ ಕಮ್ ಮೈ ಫ್ರೆಂಡ್, ಮೈ ಲಿಸ್ನರ್, ಫ್ಯಾಮಿಲಿ ಎಲ್ಲನೂ. ಯಾಕಂದರೆ ನನ್ನ ಎಲ್ಲ ಟ್ಯಾಂಟ್ರಮ್ಸು ಇವ್ರ ಹತ್ರ ಹೇಳ್ತಾ ಇರ್ತೀನಿ, ಇವರು ಸುಮ್ಮನೆ ಬಿಡಮ್ಮ, ಸುಮ್ಮನೆ ಇರಮ್ಮ ಅಂತ. ನಾನು ಸುಮ್ಮನೆ ಮಾಡೋದ್ರಲ್ಲೇ ಆಗಿರುತ್ತೆ. ಹೆಂಗಿದೆ, ಹೆಂಗಾಯ್ತು ಇವತ್ತು ವಾಕು? ತುಂಬಾ ಚೆನ್ನಾಗಾಯ್ತು. ಇವತ್ತು ವಾಕ್ ಚೆನ್ನಾಗಾಯ್ತು. ಕ್ಲೈಂಟ್ ತುಂಬಾ ಖುಷಿ ಪಟ್ರಲ್ಲ. ನಾನು ಹೆಂಗ್ ಮೇಕಪ್ ಮಾಡ್ತೀನಿ ಹೇಳಿ? ಮೇಕಪ್ ಬಗ್ಗೆ ಹೇಳಂಗೆ ಇಲ್ಲ. ಅವ್ರು ಹೇಳ್ಕೊಡು ಅಂತ ನಂಗೆ 2 ವರ್ಷದಿಂದ ಕೇಳಿ ಸಾಕಾಗಿದೆ. ಬಟ್ ಹೇಳ್ಕೊಡ್ತೀನಿ ಬೇಗ. ಮ್ಯಾಟ್ರ್ ಏನು ಗೊತ್ತಾ, ನಾನು ಸ್ಯಾರಿ ಹೇಳ್ಕೊಡಿ ಅಂತ 3-4 ತಿಂಗಳಿಂದ 3-4 ತಿಂಗಳಲ್ಲ, 1 ವರ್ಷದಿಂದ ಕೇಳ್ತಾ ಇದ್ದೀನಿ. ನಂಗೆ ಒಂದು ಸ್ಯಾರಿ ಬರ್ತಾ ಇಲ್ಲ. ಇವ್ರು ಯಾವಾಗ ನನಗೆ ಸ್ಯಾರಿ ಹೇಳ್ಕೊಡ್ತಾರೋ ಆವಾಗಲೇ ನಾನು ಇವ್ರಿಗೆ ಮೇಕಪ್ ಹೇಳ್ಕೊಡೋದು. ಹೇಳ್ಕೊಡ್ತೀನಿ ನಿಮಗೆ. ಆದರೆ ನಿಮ್ಗೆ 1 ವೀಕಲ್ಲೆಲ್ಲ ಹೇಳ್ಕೊಡೋಕ್ಕಾಗಲ್ಲ ನಾನು ಮೇಕಪ್ನ, ಟೈಮ್ ಬೇಕು. ಆ್ಯಕ್ಚುಲಿ ವರ್ಕ್ ಮುಗೀತು. ತಿಂಡಿ ಆ್ಯಕ್ಚುಲಿ ಅವರೇ ತರಿಸ್ಕೊಟ್ಟಿದ್ರು. ಅವ್ರದ್ದೇ ಹೋಟೆಲ್ ಇದೆ, ಹೋಟೆಲಿಂದ ತಿಂಡಿ ಬಂತು. ಸಖತ್ತಾಗಿತ್ತು ತಿಂಡಿ. ಉಡುಪಿ ಉಪಚಾರ ಅಕ್ಕ, ಉಡುಪಿ ಉಪಚಾರ ಅದ್ರ ಮೇಲೆ ಬರ್ತಿತ್ತು. ಹಾಂ, ಉಡುಪಿ ಉಪಚಾರ ಅಂತ, TC ಪಾಳ್ಯ. ನಾನು ಮೊನ್ನೆ ಇದಕ್ಕೆ ಇನಾಗ್ರೇಷನ್ಗೆ ಹೋಗಿದ್ದೆ, ಅಲ್ಲಿಂದನೇ ತಿಂಡಿ ಬಂತು. ತಿಂಡಿ ಚೆನ್ನಾಗಾಯಿತು. ಆ್ಯಕ್ಚುಲಿ ನಿದ್ದೆ ಸಿಕ್ಕಾಪಟ್ಟೆ ಎಳಿತಾಯಿದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಅವ್ರು ಇವೆಂಟ್ ಅಟೆಂಡ್ ಮಾಡಬೇಕು. ಇವೆಂಟ್ ಅಟೆಂಡ್ ಮಾಡಿ ಮನೆಗೆ ಹೋಗಬೇಕು, ಬಿಕಾಸ್ ಬೇರೆ ಕೆಲಸ ಇದೆ ಹೌಸ್ ಆಫ್ ಫ್ಲವರಲ್ಲಿ. ಇವರು ಇವತ್ತು ಬೇಗ ಕಳಿಸ್ತಾ ಇದ್ದೀನಿ, ಇವರು ಟಾಟಾ ಬಾಬಾಯ್ ಮಾಡಿ. ಯಾಕಂದರೆ ಇವರು ಮೇಲ್ಕೋಟೆಗೆ ಹೋಗ್ತಾ ಇದ್ದಾರೆ ಒಂದು ಪ್ರೀ ವೆಡ್ಡಿಂಗಿಗೆ. ಸೊ ಇನ್ನು ನಿಮ್ಮದು ನೆಕ್ಸ್ಟ್ ಮಂತೇ ಭೇಟಿ. ಯಾಕಂದರೆ ಇವಾಗೆಲ್ಲ ಆಷಾಢ ಇದೆ, ಯಾರ್ದು ಎಲ್ಲ ಏನೂ ವರ್ಕ್ ಇಲ್ಲ, ಬ್ರೈಡಲ್ ಸೀಸನ್. ಸೊ ಎಲ್ಲರೂ ಬ್ರೇಕಲ್ಲಿ ಇರ್ತಾರೆ 1 ಮಂತು. ಬಟ್ ನನಗೇನು ಬ್ರೇಕ್ ಇಲ್ಲ, ವರ್ಕ್ ಇದೆ. ಅವ್ರಿಗೂ ಸೆಂಡ್ ಆಫ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡುವ. ರೆಡಿ ಅದೇ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಇದು ಬಂದು ನಮ್ಮ ಫೇವ್ರೇಟ್ ಅಫ್ಕೋರ್ಸ್ ಅನ್ಲೀಶ್ ದೀವಾ ಅವ್ರದ್ದು. ಎವ್ರಿ ಟೈಮ್ ಪಾಪಚ್ಚಿ ನಾನು ಎಷ್ಟೇ ಲಾಸ್ಟ್ ಮಿನಿಟಿಗೆ ಹೇಳೋದು, ಶಿ ಸೆಂಡ್ಸ್ ಎ ವೆರಿ ಬ್ಯೂಟಿಫುಲ್ ಡ್ರೆಸ್ಸಸ್. ಥ್ಯಾಂಕ್ ಯು ಸೋ ಮಚ್. ಈ ಮಿರರ್ ಸ್ವಲ್ಪ ಕೆಟ್ಟದಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ರೆಡಿ ಆದೆ. ಲೇಟಾಗಿಬಿಟ್ಟಿದೆ, ಹೋಗಿ ಪಟ ಅಂತ ವಿಶ್ ಮಾಡಿ ಆಮೇಲೆ ಊಟ ಮಾಡಿ ಆಮೇಲೆ ಅಲ್ಲಿಂದ ಹೊರಟು ನಮ್ಮ RR ನಗರ್ಗೆ ರೀಚ್ ಆಗೋಷ್ಟರಲ್ಲಿ ಇಟ್ ವಿಲ್ ಟೇಕ್ ಟೈಮ್. ಬಿಕಾಸ್ ಇದು KR ಪುರಂ ಹತ್ರ ಇರೋದು. ಇಟ್ ಈಸ್ ವೆರಿ ವೆರಿ ಫಾರ್ ಆ್ಯಂಡ್ ತುಂಬ ಟ್ರಾಫಿಕ್ ಇರುತ್ತೆ. ಬೇಗ ಹೊರಡೋಣ. ಐ ಲುಕ್ ಸೋ ಪ್ರಿಟಿ. ಇತ್ತೀಚೆಗೆ ನಾನು ಲಿಪ್ ಗ್ಲಾಸ್ ಹಾಕೋಕ್ಕೆ ಟ್ರೈ ಮಾಡ್ತಿದ್ದೀನಿ, ವಿಚ್ ಈಸ್ ಲುಕಿಂಗ್ ವೆರಿ ನೈಸ್ ಆನ್ ಮೀ. ಬೇಬಿ ನೋಡಿ ಎಲ್ಲರೂ ಆ್ಯಂಟ್ ನನಗೂ ಬೇಕು ಅಂತ ಆ್ಯಂಟ್. ಯಪ್ಪ ದೇವ್ರೆ, ಒಂದು ನ್ಯಾಪ್ ಹಾಕಿ ಇದ್ದೆ. ಟ್ರಾವೆಲಿಂಗಲ್ಲಿ ಮೋಸ್ಟ್ ಆಫ್ ದ ಟೈಮ್ ನೀವೇನು ಮಾಡ್ತಿರ್ತೀರಾ, ಮಲಗಿರ್ತೀನಿ ಅಷ್ಟೇ. ಮಲಗೋದು ಅನ್ನೋದಕ್ಕಿಂತ ನಿದ್ದೆ ಚೆನ್ನಾಗಿ ಬರುತ್ತೆ. ಟಯರ್ಡ್ ಆಗಿದೆ, ಬೆಳಗ್ಗೆ 4 ಗಂಟೆಗೆ ಎದ್ದಿರೋದು. ಈಗ ಅಲ್ಲಿಂದ ಬಿಸಿಲಲ್ಲಿ ಬಂದಿದ್ದಕ್ಕೆ ತುಂಬ ಟಯರ್ಡ್ ಅನಿಸ್ತು. ಸೊ ನಮ್ಮ ಫೇವ್ರೇಟ್ ನ್ಯಾಚುರಲ್ಸಲ್ಲಿ ನಿಲ್ಸಿದ್ದೀವಿ. ಫುಲ್ ಜನ. ಯಪ್ಪ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಾರ, ಐಸ್ ಕ್ರೀಮ್ ಪಾರ್ಲರ್ ಬಂದಿರ ಗೊತ್ತಿಲ್ಲ. ಸೆಕೆ ಆಗೋಯ್ತು, AC ಆನ್ ಮಾಡಿಲ್ಲ ಒಳಗಡೆ ಅವರು. ಆದರೂ ನಂಗೆ ಎಲ್ಲ ಐಸ್ ಕ್ರೀಮ್ ತಿಂದರು, ಇಲ್ಲಿ ಐಸ್ ಕ್ರೀಮ್ನ ಬೀಟ್ ಮಾಡೋಕ್ಕಾಗಲ್ಲ. ಐ ಡೋಂಟ್ ನೋ ವೈ, ಹೌ, ಡೋಂಟ್ ಆಸ್ಕ್ ಮೀ. ಓ ಪ್ರಮೋಷನ್, ನೋ ಇಟ್ಸ್ ನಾಟ್. ನನಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ತಿಂದು. ಅಲ್ಲ, ಇಲ್ಲಿ ಒಂದು ಮರ ಕಾಣಿಸ್ತು ಚೆನ್ನಾಗಿರೋದು. ಮರನ ಗಿಡನ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಅಂತ ಅನಿಸ್ತಾ. ಐಸ್ ಕ್ರೀಮ್ ತಿಂದ್ಬಿಟ್ಟು ಲಿಪ್ಸ್ಟಿಕ್ ಹೋಗ್ಬಿಟ್ಟಿತ್ತು. ಸೊ ಟಚ್ ಆಫ್ ಮಾಡಿ ರೆಡ್ ಆ್ಯಂಡ್ ರೋಡ್ ಯಾರು ಕಾಣಿಸಲ್ಲ ಅಂತ ಅನಿಸುತ್ತೆ. ನಾನು ಹಿಂಗೆಲ್ಲ ತಗ್ಸ್ಕೊಳ್ಳಲ್ಲ, ಏನೋ ಗೊತ್ತಿಲ್ಲ. ಇವತ್ತು ಧೈರ್ಯ ಮಾಡಿ ಇಳಿತಾ ಇದ್ದೀನಿ. ಅವ್ರು ಕೇಳಿದ್ರೆ ಹಿಂಗಾರು ಪ್ಲೀಸ್ ಆಂಟಿ ಒಂದೇ ಒಂದು ಫೋಟೋ ತೊಗೊಂಡು ಹೋಗ್ಬಿಡ್ತೀನಿ ಅಂತ ಡೌ ಮಾಡ್ಬಿಡ್ತೀನಿ.
ಏನು ಮಾಡೋಕ್ಕಾಗಲ್ಲ. ಫೋಟೋ ಬೇಕು ಅಂತ ಅಂದರೆ ಕೈ ಕಾಲೆಲ್ಲ ಹಿಡಿಬೇಕು, ಎಲ್ಲ ಮಾಡಬೇಕು, ಎಕ್ಸ್ಟ್ರಾಸ್ನೆಲ್ಲ ಹಿಂಗೆ ಒರೆಸ್ಬಿಡ್ಬೇಕು. ಇವತ್ತು ಆ್ಯಕ್ಚುಲಿ ನಾನು ಚೆಂದಾಗಿ ಕಾಣ್ತಾ ಇದ್ದೀನಿ, ನನಗೆ ಅನಿಸ್ತದೆ. ಐ ಡೋಂಟ್ ನೋ. ಇವತ್ತು ಮೇಕಪ್ ಅನ್ನೋದಕ್ಕಿಂತ ವೆರಿ ಲೈಟಾಗಿ ಹಾಕಿದ್ದೀನಿ ಎಲ್ಲನೂ. ಫೋಟೋ ಶೂಟ್ ಆಯಿತು. ಹಾಯ್, ಫಂಕ್ಷನ್ ಮುಗೀತು. ಫಂಕ್ಷನ್ ಮುಗಿಸಿ ಅಲ್ಲಿಂದ ಹೊರಟು ಮನೆಗೆ ರೀಚ್ ಆಗಿ ನನಗೆ ಇವತ್ತು 2-3 ಕೆಲಸ ಪೆಂಡಿಂಗ್ ಇತ್ತು ಅಂದಲ್ಲ. ರಪ್ಪಂತ ಹೌಸ್ ಫ್ಲವರ್ಗೆ ಹೋಗಿ ಅಲ್ಲಿ ಕೆಲಸ ಎಲ್ಲ ನೋಡಿ, ಅಲ್ಲಿ ಒಂದು ನಮ್ದೊಂದು ಡ್ರೈ ಫ್ಲವರ್ ಸ್ಟ್ಯಾಂಡ್ ಪೇಂಟಿಂಗ್ ನಡೀತಾ ಇದೆ. ಸೊ ಆ ಪೇಂಟಿಂಗ್ದೆಲ್ಲ ಏನಾಗ್ತಿದೆ ಅಂತ ನೋಡಿ, ಆಫ್ಟರ್ ದ್ಯಾಟ್ 1-2-3 ವರ್ಕ್ ಕಳ್ಸಕ್ಕಿತ್ತು ಇವತ್ತು. ಅದನ್ನೆಲ್ಲ ಫೋಟೋಸ್ ತಗೊಂಡು ಅಲ್ಲಿಂದ ನಮ್ಮ ಮಮ್ಮಿನ ಪಿಕ್ ಮಾಡೋಣ, ಪಾಪಚ್ಚಿ ಬಿಸಿಲಲ್ಲಿ ಬರ್ತಾರೆ ಒಬ್ಬರೇ ಅಂತ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ಇದ್ದಾಳೆ ಒಂದು ಸ್ಪೆಷಲ್ ಪರ್ಸನ್. ಯಾಕೆ ಬ್ರೋ? ಅಲ್ಲ ಬ್ರೋ, ಇಲ್ಲೇ ಇದ್ದೀನಿ. ನಿನ್ನ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊ ಪರವಾಗಿಲ್ಲ. ಇಲ್ಲಿ ಹಿಂಗೆ ಕೂದಲೆಲ್ಲ ಹಿಂಗೆ ನಿಂತ್ಕೊಂಡ್ಬಿಟ್ಟಿದೆ. ಅವ್ರಿಗೆ ನನ್ನ ವ್ಲಾಗಲ್ಲಿ ಎಕ್ಸೈಟ್ಮೆಂಟ್ ಜಾಸ್ತಿಯಾಗಿ ಹೇರ್ ಸ್ಟೈಲ್ ಮಾಡ್ಕೊಳಕ್ ಹೋಗಿ ಹಂಗಾಗಿದೆ. ಓಕೆ, ಹಾಯ್ ಮಾಡಿ. ಆ್ಯಕ್ಚುಲಿ ಅವ್ರು ಕೂತ್ಕೊಂಡು ಎಡಿಟ್ ಮಾಡ್ತಾ ಇರ, ಸ್ಟುಡಿಯೋ ಕರ್ಸ್ಕೊಂಡು ಎಡಿಟ್ ಮಾಡ್ತಾ ಇದ್ವಿ ಇವತ್ತಿನ ನೆಕ್ಸ್ಟ್ ವ್ಲಾಗ್ನ. ಯಾಕೆ ಒಬ್ಬರೇ ಕೂತ್ಕೊಂಡು ಬೋರ್ ಹೋಗುತ್ತೆ, ನಿಮ್ಗೂ ಬನ್ನಿ ಅಂತ ಹೇಳ್ಕೊಂಡು ಹೋಗ್ತಾ ಇದೀವಿ ನಾವು ಮಮ್ಮಿನ ಪಿಕ್ ಮಾಡೋಕ್ಕೆ. ಎಲ್ಲೋದ್ರೂ ಬಿಡ್ತಾ ಇಲ್ಲ ಅಂತ ಅಷ್ಟು ಹಿಂಸೆ ಕೊಡ್ತಾ ಇದೀನಿ ಅಂತ ತೋರಿಸ್ತಾ ಇದ್ದೀರಾ? ಇಲ್ಲ ತಾನೇ, ತಲೆ ಕಟ್ಸ್ಕೊಬಾರ್ದು. ಹಂಗೆ ಹಿಂಸೆ ಆದ್ರೂ ಪರವಾಗಿಲ್ಲ ಮಾಡಿ. ಇವಾಗ ಮಮ್ಮಿನ ಪಿಕ್ ಮಾಡ್ಕೊಂಡು ಇವ್ರ ಜೊತೆಗೂ ಸ್ವಲ್ಪ ಇನ್ನೊಂದು 2-3 ಕಡೆ ಹೋಗ್ಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಹೋಗಕ್ಕಲ್ಲ, ಯಾಕಂದ್ರೆ ಇವತ್ತು ನನ್ನ ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ. 1 ವಾರದಿಂದ ತಳ್ಳಿ ಇವತ್ತಿದೆ. ಅದೊಂದು 10 ಮಿನಿಟ್ಸ್ ವರ್ಕ್ಗೆ 10 ಡೇಸ್ ಕಾಯ್ತಿದ್ದೀನಿ. ಸೊ ಇವತ್ತು ಲೇಟ್ ಮಾಡೋದು ಬೇಡ, ಬಿಕಾಸ್ ಅವರು ವೇಟ್ ಮಾಡ್ತಿದ್ದಾರೆ ಒಂದು 10 ಡೇಸಿಂದ. ಅವರೇ ಫಾಲೋ ಅಪ್ ಮಾಡಿ, ಎಷ್ಟು ಸ್ವೀಟ್ ಡಾಕ್ಟರ್. ಸೊ ಇವತ್ತು ಏನು ಪ್ರೊಸೀಜರ್ ನಡೀತಾ ಇದೆ ಅಂತ ಅಲ್ಲೋದ್ಮೇಲೂ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ. ಸೊ ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ, ನೈಸ್ ಎಡಿಟಿಂಗ್ ಭಾಸ್ಕರ್ ಅಂತ. ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಭಾಸ್ಕರ್ ಅವ್ರು ನೈನ್ ಮಲ್ಗೆ ಇಲ್ವಂತೆ. ನನಗೆ ಇಷ್ಟೆಲ್ಲ ಕಮೆಂಟ್ಸ್ ಬರ್ತಾ ಇದೆ ಅಂತ. ಅದು ಹುಡುಗಿ ಹಾಕಿದಾರ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಬಟ್ ಥ್ಯಾಂಕ್ ಯು ಸೋ ಮಚ್. ನಂದ ಭವ್ಯನ ಇಬ್ರದ್ದು ವ್ಲಾಗ್ಸು ಎಡಿಟ್ ಮಾಡೋದು ಇವರೇ. ಅವ್ರಿಗೆ ಒಂದೊಂದ್ಸತಿ ಹಿಂಗೆ ತಲೆ ಕೆಡ್ಸಿರ್ತೀವಿ ಅಂದರೆ, ಬ್ರೋ ಫಸ್ಟ್ ಭವ್ಯನ್ ಕೊಟ್ಟಿರ್ತೀಯಾ ಅಂತ ನಾನು ಅದಕ್ಕೆ, ಭವ್ಯ ಫಸ್ಟ್ ಯಾವಾಗಲೂ ದಿವ್ಯಿಂದ ಕೊಡ್ತೀರ ವ್ಲಾಗು ಅಂತ ಅವಳು. ಸೊ ಇವರು ಇಬ್ರದ್ದು ಮ್ಯಾನೇಜ್ ಮಾಡೋಕೆ ಏನು ಮಾಡ್ತಾರೆ ಗೊತ್ತಾ, ಅಕ್ಕ ಇವತ್ತು ನೀವ್ ಹಾಕಿ, ಅಕ್ಕ ನಾಳೆ ನೀವ್ ಹಾಕಿ ಅಂತ ಇಬ್ರ ಹತ್ರ ಮ್ಯಾನೇಜ್ ಮಾಡ್ಬಿಟ್ಟಿರ್ತಾರೆ. ಆಮೇಲೆ ಪಾಪ ಇವರೆಲ್ಲ ಟೈಮಿಂಗ್ಸ್ ಎದ್ದೇಳೋದೆಲ್ಲ ಲೇಟ. ನಂಗೂ ಬೆಳಗ್ಗೆ ಫೋನ್ ಮಾಡಿರ್ತೀನಿ ನಾನು ಸ್ಟುಡಿಯೋಗೆ ಹೋಗೋ ಟೈಮಲ್ಲಿ. ಆದ್ರೂ ಬರ್ತೀನಕ್ಕ, ಊಟ ಮಾಡಲ್ಲ. ಇವ್ರ ಮಮ್ಮಿ ಹತ್ರ ಮಾತಾಡ್ದೆ ಆಕ್ಚುಲಿ ನಾನು. ಇವ್ರ ಮಮ್ಮಿದು ಅದೇ ಕಂಪ್ಲೀಟ್, ಯಾವ್ದಾರು ಒಂದು ಹುಡುಗಿ ಅಂತ ಹೇಳಿದ್ದಾರೆ ಆಕ್ಚುಲಿ ಅವ್ರಮ್ಮ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ DM ಮಾಡ್ಬೋದು. ಅವ್ರು ಇನ್ನೂ ತಲೆ ಬಾಚ್ಕೊಳ್ಳೋದ್ರಲ್ಲೇ ಇದಾರೆ, ಬಿಡ್ರಿ ಹೋಗ್ಲಿ, ಏನಾಗಲ್ಲ. ಅವರು ಅವಾಲಿಂದ ರೆಡಿ ಆಯ್ತಾನೆ ಅವ್ರೆ. ಏನೋ ಇವತ್ತು ನನ್ ಕೂದ್ಲು ಸರಿ ಇಲ್ಲ, ಇವತ್ತೇ ಹಿಂಗ್ ನಿಂದಿರ್ಬೇಕಾ ಅಂತ ಏನೇನೋ ಮಾತಾಡ್ತಾರೆ. ಅದಕ್ಕೆ ಹೇಳೋದು ತಲೆ ಬಚ್ಬೇಕು, ಹೆಲ್ಮೆಟ್ ಹಾಕೊಂಡು. ಸೊ ನೀವು ಯಾವ ಊರು ಬೇಸಿಕಲಿ? ಬಿಜಾಪುರ. ಎಡಿಟಿಂಗ್ ಕಲ್ತಿದ್ರಾ ಅಥವಾ? ನಾನು ವರ್ಕ್ ಮಾಡ್ತಾನೆ ಎಡಿಟಿಂಗ್ ಒಂದು 6 ಇಯರ್ಸ್ ಆಯ್ತು ಆಲ್ಮೋಸ್ಟ್. ಮುಂಚೆ ಎಲ್ಲಿ ವರ್ಕ್ ಮಾಡ್ತಿದ್ರಿ? ನಾನು ಪ್ರೊಡಕ್ಷನ್ ಹೌಸ್ ಅಲ್ಲೆಲ್ಲ ವರ್ಕ್ ಮಾಡ್ತಿದ್ದೆ. ಓಕೆ, ಏನು ವರ್ಕ್ ಮಾಡ್ತಾ ಇದ್ರಿ ಮುಂಚೆ? ವಿಡಿಯೋ ಎಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಆಕ್ಚುಲಿ ಇವ್ರಿಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಮೇನ್ಲಿ ಸರ್ವೈ ಆಗಬೇಕು ಇದನ್ನ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಆಕ್ಟಿಂಗ್ ಫೀಲ್ಡ್ ಅಲ್ಲಿ. ಇವಾಗ ರೀಸೆಂಟ್ ಆಗಿ ಯಾವ್ದೋ ಒಂದು ಶಾರ್ಟ್ ಮೂವಿನ ಸಾಂಗ್, ಅದು ಶಾರ್ಟ್ ಫಿಲಮ್ ಮಾಡಿದ್ದಾರೆ. ಅದು ಇನ್ನ ರಿಲೀಸ್ ಆಗಿಲ್ಲ ಅಲ್ಲ, ನೆಕ್ಸ್ಟ್ ಮಂತ್ ರಿಲೀಸ್ ಇದೆ. ಎಲ್ಲರೂ ನೋಡೋಣ, ಅಪ್ಲೋಡ್ ಮಾಡಿದಾಗ ಎಲ್ಲರೂ ಸಪೋರ್ಟ್ ಮಾಡೋಣ. ಬಿಕಾಸ್ ಹಿ ಇಸ್ ವೆರಿ, ಅವ್ರು ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಆಕ್ಟಿಂಗ್ ಫೀಲ್ಡ್ ಅಲ್ಲಿ. ಬಟ್ ಈಗ ಸದ್ಯದ ಮಟ್ಟದಲ್ಲಿ ಸರ್ವೈವ್ ಆಗ್ಬೇಕಲ್ಲ ಅಂತ ವರ್ಕ್ ಮಾಡ್ತಾ ಇದ್ದಾರೆ. ವರ್ಕ್ ಚೆನ್ನಾಗಿದೆ, ವರ್ಕ್ ವೈಸ್ ಎಡಿಟಿಂಗ್ ವೈಸ್ ಈಸ್ ವೆರಿ ಗುಡ್, ಫ್ಲೆಕ್ಸಿಬಲ್ ಇದ್ದಾರೆ. ನಂಗೆ ಅದೊಂದು ಸಿಕ್ಕಾಪಟ್ಟೆ ಇಷ್ಟ. ಯಾಕಂದ್ರೆ ಸಿಕ್ಕಾಪಟ್ಟೆ ಎಡಿಟಿಂಗ್ ತುಂಬಾ ಹೇಳ್ತಾರೆ, ಎಲ್ಲರೂ ಇರಿಟೇಟ್ ಆಗ್ಬಿಡ್ತಾರೆ ಒಂದು ಪಾಯಿಂಟಿಗೆ. ಬಟ್ ಇವ್ರು ಏನೇ ಹೇಳಿದ್ರು ಹಿಂಗೆ ಮಾಡೋಣ ಬೆಟರ್ಮೆಂಟ್ ಆಗಿ ಏನು ಅಂತ ಸಜೆಷನ್ ಕೊಡ್ತಾರೆ. ಅದೊಂದು ಒಳ್ಳೆ ಗುಡ್ ಎಡಿಟಿಂಗ್
ಅದೊಂದು ಒಳ್ಳೆ ಗುಡ್ ಮ್ಯಾನರ್ಸ್ ಇದೆ ಅವ್ರಿಗೆ. ಎಲ್ಲ ನಿಮ್ಗೆ ನೀವ್ ಅನ್ಕೊಂಡಿರೋ ಫೀಲ್ಡಲ್ಲೇ ನೀವು ವರ್ಕ್ ಮಾಡ್ಲಿ, ನೀವ್ ಅನ್ಕೊಂಡಿರೋದೇ ನೀವು ಸಾಧಿಸ್ಲಿ ಅಂತ ನಾನು ಹೇಳ್ತೀನಿ. ಹಂಗಂತ ನಮ್ನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ನಿಮಗೆ ಚಾನ್ಸೇ ಕೊಡಲ್ಲ. ನಾನು ನೀವೆಲ್ಲರೂ ಹೋಗ್ತೀನಿ ಅಂತಂದ್ರೆ ನಿಮ್ಮ ಪಾಸ್ಪೋರ್ಟ್ ಗಿಸ್ಪೋರ್ಟ್ ಎಲ್ಲ ಕಿತ್ತಿಟ್ಕೋತೀನಿ. ನನ್ನ ಪಾಸ್ಪೋರ್ಟ್ ಇಲ್ಲ. ಇದಿನ್ನ ಅಜೀಬ್. ಸೊ ನೋಡೋಣ, ಇವರು ಇನ್ನ ನಮ್ ಜೊತೆಗೆ ವರ್ಕ್ ಮಾಡ್ಬೇಕು. ತಿಮ್ಮಿ ಅಲ್ಲಿ ನಿಲ್ಸಿ ಕೇಕ್ ಕೊಡ್ಸ್ದೆ. ಬೇಡ ನಂಗೆ ಸಣ್ಣ ಆಗ್ಬೇಕು, ನಾನು ಶುಗರ್ ಅಲ್ಲಿ ತಿನ್ನಲ್ಲ ಅಂದ್ರು, ಹಂಗೆ ತಿಂದ್ರು. ಬೇಡ ನಾನು ಬೇಕರಿ ಐಟಮ್ ತಿನ್ನಲ್ಲ ಅಂದ್ರು. ಓ ಮೈ ಗಾಡ್, ಹೆಂಗ್ ಬರ್ತಾ ಇದಾರೆ ಹತ್ರ ಇವರು. ಬೇಕರಿ ಐಟಮ್ ಅಂತ ನೀನೇ ತಗೊಂಡಿದ್ಯಾ ಚಿಪ್ಸ್ ಎಲ್ಲ? ನಾನ್ ತಿನ್ನಲ್ಲ ಅಂದಿಲ್ಲಪ್ಪ, ನಾನ್ ಫಾರ್ ಶೋರ್ ನಂಗೆ ಒಂದ್ ಸ್ವಲ್ಪ ಏನದು ಡೈಲಿ ತಿಂದಿಲ್ಲ ಅನ್ನೋ ಒಂಚೂರು ಆ ಕಡೆ ನಮ್ಮ ಏರಿಯಾ ಆ ಕಡೆ ಸೈಡಲ್ಲಿ ಏನೇನು ಮಿಸ್ ಮಾಡ್ಕೋತಾ ಇದ್ನೋ ಆ ಕಡೆಗೆ ಹೋದ್ರೆ ತಿನ್ಕೊಂಡು ಪಾರ್ಸಲ್ ತಗೊಂಡ್ ಬರ್ತೀನಿ. ನಾನು ಸೆಲ್ಫಿಶ್ ಅಲ್ಲ, ಇವ್ರ್ತಾರೆ ಇವ್ರವ್ರೆ ಅಲ್ಲಿ ತಿನ್ಬಿಟ್ಟು ಬಂದ್ಬಿಡ್ತಾರಲ್ಲ, ಹಂಗೆಲ್ಲ ಮಾಡಲ್ಲ ನಾನು ಸ್ಟುಡಿಯೋಗೆ ಹೋದ್ರು ಎಲ್ಲರೂ ಇರ್ತಾರೆ ಅಂತ ಏನಾದ್ರು ತಿನ್ನಕ್ ತಗೊಂಡ್ ಹೋಗ್ತೀನಿ, ಮನೆಗೆ ಹೋದ್ರು ಏನಾದ್ರು ತಿಂತಾರೆ ಅಂತ ನಾನು ತಿಂದ್ರೆ ತಗೊಂಡ್ ಹೋಗ್ತೀನಿ. ಕೆಲವ್ರು ಇರ್ತಾರೆ ಏನ್ ಗೊತ್ತಾ, ತಿನ್ಬಿಟ್ಟು ಅಲ್ಲೇ ಪೇಮೆಂಟ್ ಮಾಡ್ಬಿಟ್ಟು ಬಂದ್ಬಿಡ್ತಾರೆ, ಏನೋ ನನಗೆ ತಗೊಂಬರ್ದೆ ಬಂದ್ಮೇಲೆ ನಾನು ತಿಂದಿದ್ದೆ ಅಂತೆಲ್ಲ ನಾನು ಮಾತಾಡಲ್ಲ. ಇವಾಗ ಕೇಕ್ ಆಸೆ ಪಟ್ಟೆ, ಅಲ್ಲಿ ಒಂದ್ ಕಡೆ ಅಯ್ಯಂಗಾರ್ ಬೇಕ್ರಿಲಿ ಅದು ಕ್ಲೋಸ್ ಇರುತ್ತೆ, ಸೊ ಇಟ್ಸ್ ಓಕೆ ಅಂತ ಅಲ್ಲೆಲ್ಲೋ ಬೇರೆ ಕಡೆ ನಿಲ್ಸಿದ್ವಿ. ಅಲ್ಲಿ ನಮ್ಮವ್ರು ಇದಾರಲ್ಲಪ್ಪ, ನಮ್ಮ ಮನೇಲಿ ಬೆಳಗ್ಗೆ ಆಯ್ತು ಅಂದ್ರೆ ಗುಡ್ಡೆ ಬಿಸ್ಕೆಟ್ ಇಲ್ವಾ, ರಸ್ಕ್ ಇಲ್ವಾ, ಬನ್ನಿಲ್ವಾ ಅನ್ಕೊಂಡು ಅಲ್ವಾ ಮಮ್ಮಿ, ಯಾರು ಕೇಳಿಲ್ಲ ಅಂದ್ರೆ ಭವ್ಯ ಎಸ್ಪೆಷಲಿ ಏನಮ್ಮ ಒಂದ್ ಬಂದ್ ತರ್ಸಿಡಕ್ ಆಗಲ್ವಾ? ಅವಾಗ್ಲಿಲ್ಲ, ಅವಾಗ್ಲಾರು ಒಂದೊಂದ್ಸತಿ ನೋಡ್ರ ಮಗಳನ್ ಬಿಟ್ಕೊಡ್ತಾರೆ. ಹೇಳಿಲ್ವಾ ಲವ್ಲಿ ಡಾಟರ್ಸ್ ಬಗ್ಗೆ ಏನ್ ಮಾತಾಡಿದ್ರು ನಮ್ಮಮ್ಮನ್ ಕೋಪ. ಅವಳು ಇರೋದೇ ಇಲ್ಲ ಪಾಪ ಬೆಳಗ್ಗೆ ತಿಂಡಿಗೆ ಜಾಸ್ತಿ ತಿನ್ನೋದೇ ವರ್ಷಿನಿ ಬಿಸ್ಕೆಟ್ ನ, ಆಯ್ತಾ? ನಮ್ಮಮ್ಮ ನನ್ ಬಗ್ಗೆ ಹೇಳ್ತಾ ಇದಾರೆ. ಹೇಳ್ತಾರೆ ನಾನು ವರ್ಷಿನೂ ಅಪ್ಪ ಜಾಸ್ತಿ ತಿನ್ನೋದು. ಆಯ್ತು ಬಿಡಮ್ಮ. ಸ್ಕೂಲ್ ಫಸ್ಟ್ ಡೇ ಹೆಂಗಿತ್ತು? ಚೆನ್ನಾಗಿತ್ತು, ಫುಲ್ ಮಜಾ ಮಾಡ್ಕೊಂಡ್ ಬಂದ. ಏನ್ ಮಕ್ಳಿಲ್ಲ, ಸುಮ್ನೆ ಟೀಚರ್ಸ್ ಹತ್ರ ಎಲ್ಲ ಮಾತಾಡ್ಕೊಂಡ್ ತಿರ್ಕೊಳ್ಳಿಲ್ಲ. ಅದೇ ನಿನ್ನ ಲವ್ಲಿ ಡಾಟರ್ ಯೂಟ್ಯೂಬ್ ಚಾನಲ್ ಕಡೆ ನಾನು ನನ್ ಮಗ್ಳು ಯೂಟ್ಯೂಬ್ ಚಾನಲ್ ಮಾತಾಡಕ್ ಬಂದಿದೀನಿ ಅಂತ ಡೋ ಮಾಡ್ತಾರೆ. ನನ್ ಚಾನಲ್ ಅಲ್ವಾ? ಜನ ಬೆಳೆಸ್ಬೇಕು ಅಂದ್ರೆ ನನ್ಗೆ ನನ್ ಬಗ್ಗೆ ಹೊಟ್ಟೆ ಕಿಚ್ಬಿಡ್ತಾರೆ. ಹುಚ್ಚಿ ಅಲ್ಲ, ಮೆಂಟ್ಲು ಅಂತ ಅನ್ಕೊಂಡ್ರು ಪರವಾಗಿಲ್ಲ, ನಾನು ಹಿಂಗೆ ಮಾತಾಡುದು. ಆಮೇಲೆ ಏನ್ ಗೊತ್ತಾ, ಹೊಸ ಮ್ಯಾಟರ್ ಏನು ಅಂದ್ರೆ ನಿನ್ನೆ ನಮ್ಮಮ್ಮ ನೈಟು ನನ್ನ ಹತ್ರ ಡಿಸ್ಕಸ್ ಮಾಡ್ತಾರೆ, ಅವ್ರು ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾರಂತೆ. ಆಮೇಲೆ ಅಡ್ಗೆ ಕಾಂಟೆಂಟ್ಸ್ ಎಲ್ಲ ಇನ್ಮೇಲೆ ಆಗ್ತಾರಂತೆ. ಎಲ್ಲರೂ ಪ್ಲೀಸ್ ನಮ್ಮಮ್ಮ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಒಳ್ಳೆ ಅಡ್ಗೆ ಮಾತ್ರ ಕ್ರೇಜಿಯಾಗಿ ಮಾಡ್ತಾರೆ. ಸೊ ಎಲ್ಲರೂ ಅವರು ಶುರು ಮಾಡಿದ್ರೆ ಫಾರ್ ಶೋರ್ ಅದನ್ನ ಅಪ್ಡೇಟ್ ಮಾಡ್ತೀನಿ, ಫಾಲೋ ಮಾಡಿ ಪಪ್ಪಚ್ಚಿ ಅವ್ರಿಗೂ ಅಂತ ಹೇಳ್ತಾ. ಸದ್ಯಕ್ಕೆ ಮಾಡಲ್ಲ, ಬಟ್ ಒಂದು ಗುಡ್ ನ್ಯೂಸ್ ಇದೆ ನಮ್ಮ ಮಮ್ಮಿ ಕಡೆಯಿಂದ. ಆ ಗುಡ್ ನ್ಯೂಸ್ ಹೇಳಲ್ಲ, ಆ ಗುಡ್ ನ್ಯೂಸ್ ನೆಕ್ಸ್ಟ್ ಅಂತ ಗೊತ್ತಾಗುತ್ತೆ. ಆ ಗುಡ್ ನ್ಯೂಸ್ ಆದ್ಮೇಲೆ ನಮ್ಮಮ್ಮ ಇದು ಫೋಕಸ್ಡ್ ಆಗಿ ವರ್ಕ್ ಮಾಡ್ತಾರಂತೆ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ. ನೆಕ್ಸ್ಟ್ ಇದರಿಂದ ಅವ್ರನ್ನ ಫಸ್ಟ್ ಮನೆಗೆ ಡ್ರಾಪ್ ಮಾಡೋಣ. ನಾನು ಡೆಂಟಲ್ಗೆ 4 ಗಂಟೆಗೆ ಬರ್ತೀನಿ ಅಂದಿದ್ದು. ಅವ್ರು ಏನು ಬೈಕೊಂಡಿರಲ್ಲ, ನನ್ನ ಟೈಮ್ ಸೆನ್ಸ್ ಇಲ್ವಾ ಅಂತ ಅನ್ಕೊಂಡಿರ್ತಾರೆ. ಬಟ್ ಇಟ್ಸ್ ಓಕೆ, ಬೇಗ ಬರ್ಬೇಕಾಯ್ತು. ಬೇಗ ನೀನ್ ಅಲ್ಲಿ ಪಪ್ಸ್ ತಿನ್ಕೊಂಡು ನಿಂತಿರೋ ಬದಲು ಬಿಡ್ಲಿಬೇಕಿತ್ತು. ಪಪ್ಸ್ ನಾನು ಒಬ್ಳೆ ನೀನು ತಿಂದೆ. ನಾನ್ ಬಾಯಿಗೂ ಇಟ್ಟಿಲ್ಲ ಪಪ್ಸ್ನ, ನಾನ್ 1 ಸ್ಪೂನ್ ಕೇಕ್ ತಿಂದೆ. ಪಪ್ಸ್ ತಿಂದಿಕ್ಕೆ 2 ನಿಮಿಷ ನಂದು. ಕೇಕ್ ಮೇಲೆ ಯಾರು ಹರ್ಷೀಸ್ ಸಿರಪ್, ನನಗೆ ಈ ಸ್ಪೆಷಲೈಸ್ಡ್ ಕೇಕ್ಸ್ ಎಲ್ಲ ನಂಗೆ ಇಷ್ಟ ಆಗಲ್ಲ. ನಂಗೆ ಅಯ್ಯಂಗಾರ್ ಬೇಕ್ರಿಲಿ ನಾರ್ಮಲ್ ಹನಿ ಕೇಕ್ ಮತ್ತೆ ಇದನ್ನೇ ಜಾಸ್ತಿ ನಾನು ತಿನ್ನೋದು. ಇಷ್ಟಪಡಲ್ಲ, ಅಪರೂಪಕ್ಕೆ ಮಾತ್ರ ತುಂಬಾ ಮ್ಯಾಗ್ನೋಲಿಯಲ್ಲಿ ಇಷ್ಟ ಆಗುತ್ತೆ. ಸ್ವೀಟ್ ಕಟ್ಟು ಏನು ತಿನ್ನಲ್ಲ. ನಾನ್ ಕಟ್ಟಲ್ಲ, ನೀನ್ ಕಟ್ ಮಾಡ್ಕೊ ಆಯ್ತಾ. ಆದ್ರೆ ಇವತ್ತು ಇಂಟರಪ್ಷನ್ ಆದ್ರೂ ಆಸೆ ಪಟ್ಟು ಇವತ್ತು ಕೇಕ್ ತಿನ್ನೋಣ ಅಂತ ಹೋದೆ. ಅವರು ಕೇಕ್ ಮೇಲೆ ಹರ್ಷಿ ಸಿರಪ್ ಎಲ್ಲ ಹಾಕ್ಬಿಟ್ಟು ಏನನ್ನೋ ಮಾಡ್ಬಿಟ್ಟಿದ್ರು, ನಂಗೆ ಇಷ್ಟ ಆಗಿಲ್ಲ. ಸೊ ಇಟ್ಸ್ ಓಕೆ. ಬೇರೆ ಪಪ್ಸ್ ಗಿಪ್ಸ್ ಎಲ್ಲ ಚೆನ್ನಾಗಿತ್ತು. ಎಲ್ಲಿದ್ದೀರಾ ಅಂತ ಹೇಳಿ ಸ್ವಲ್ಪ ನೀವು. ಮುಂದಕ್ಕೆ ಹೇಳಿ. ಆದಷ್ಟು ಬೇಗ ನಿಮ್ಮ ಕಾನ್ವೊಕೇಶನ್ನಿಗೆ ನಾನು ಹಾಜರಾಗುತ್ತೇನೆ. ನೀವ್ ಯಾವಾಗ ಬರ್ತಾ ಇದ್ದೀರಾ ಹೇಳಿ? ನೀವ್ ಯಾವಾಗ ಬರ್ತೀರಾ ಹೇಳಿ? ಏ ಬೇಡ ಬೇಡ. ಓಕೆ, ಸಿ ಯು, ಬಾಯ್. ಕಾಲ್ ಮಾಡ್ತೀನಿ. ಯಾ ಬಾಯ್ ಬಾಯ್.
ನಾವು ಇವತ್ತು ಬರ್ತಾ ಇರೋದು ಗೊತ್ತಿಲ್ಲ ಇಲ್ಲಿ ನಾನು ಆ್ಯಕ್ಚುಲಿ 4 ಗಂಟೆಗೆ ಬರೋಕ್ಕೆ ಹೇಳಿದ್ದು ನಾನು ಹೋಗ್ತಾ ಇಲ್ಲ ಅಂತ ತಲೆ ನೋಯ್ತದೆ ಮನ್ಸು ನೋಯ್ತದೆ. ಹಾಯ್, ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಡಾಕ್ಟರ್ ಭವ್ಯ ಅವ್ರ ಜೊತೆ ಇದ್ದೀವಿ. ನನ್ನ ತಡ್ಕೊಂಡು ನಮ್ಮ ಮನೆಯವ್ರನ್ನೆಲ್ಲ ತಡ್ಕೊಂಡು ನಮ್ಮೆಲ್ಲರಿಗೂ ಹಲ್ಲ ಟ್ರೀಟ್ ಮಾಡ್ತಾ ಇದ್ದಾರೆ ಬೆಟರ್ಮೆಂಟ್ಗೆ. ಸೊ ಲಾಸ್ಟ್ ವ್ಲಾಗಲ್ಲೇ ನಾನು ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ ನಿಮಗೆ ನಾನು ಏನಕ್ಕೆ ಬಂದಿದ್ದೆ ಅಂತ. ಸೊ ಅದು ಪ್ರಾಬ್ಲಮ್ ಏನಾಗಿತ್ತು ಅಂದರೆ ನನಗೆ ನಂಟಿತ್ತು. ನಾನು ಝೆರ್ಕೋನಿಯಮ್ ಏನದು ಎಂಟಿತ್ತು ನಾವು ಮುಂಚೆ ಮೆಟಲ್ ಸೆರಾಮಿಕ್ ನನಗೆ ಇಷ್ಟ ಇಲ್ಲ. ಬಿಕಾಸ್ ಅದು ಬೇಗ ಹಾಳಾಗ್ಬಿಡುತ್ತೆ. 15 ಇಯರ್ಸ್ ಆದ್ಮೇಲೆ ನಿಮಗೆ ಕ್ರೌನ್ ಡಿಸ್ಕಲರೇಷನ್ ಆಗ್ತಾ ಇತ್ತು. ನಿಮ್ದು ಗಮ್ಸ್ ಮೇಲೆ ಬ್ಲ್ಯಾಕ್ ಕಲರ್ ಮಾರ್ಕಿಂಗ್. ನಾನು ಸ್ಮೈಲ್ ಮಾಡಿದಾಗೆಲ್ಲ ನಂಗೊಂದು ಸ್ವಲ್ಪ ಕಾನ್ಶಿಯಸ್ ಆಗ್ತಿತ್ತು. ಯಾಕಂದ್ರೆ ಅದು ಬೇಗ 15 ಇಯರ್ಸ್ ಅಂದ್ರೆ 10 ಇಯರ್ಸ್ ಅಂತೂ ಆಗಿತ್ತು. ಸೊ ಡಿಸ್ಕಲರೇಷನ್ ಆಗಿದೆ ಅಂತೆ. ಸೊ ಮತ್ತೆ ಬೇಡ ನಾನು ಚೇಂಜ್ ಮಾಡ್ಸಿದ್ದೆ. ಅದ್ರ ಹಿಂದೆ ಅಲ್ಲೂ ರೂಟ್ ಕೆನಲ್ ಮಾಡಿದ್ದಾನೆ ಫಸ್ಟ್. ರೂಟ್ ಕೆನಲ್ ಮಾಡಿ ಅದ್ರ ಹಿಂದೆ ಅಲ್ಲೂ ನಾನು ಪ್ಲೇಸ್ಮೆಂಟ್ ಮಾಡಿಸ್ಕೊಂಡೆ. ಸೇಮ್ ಝೆರ್ಕೋನಿಯಂ ಟೀತ್ ಅದು ಕ್ರೌನ್ ಫಿಕ್ಸ್ ಮಾಡಿಸಿದ್ದೆ. ಸೊ ಅದ್ರ ನೆಕ್ಸ್ಟ್ ಅಲ್ಲೂ ಆ್ಯಕ್ಚುಲಿ ಲಾಸ್ಟ್ ನಾನು ತೋರಿಸಿದ್ದವರು ಹೇಳಿದ್ರು ಒಂದು ಸ್ವಲ್ಪ ಫ್ಯೂ ಇಯರ್ಸ್ ಆದಮೇಲೆ ಮತ್ತೆ ಅದು ಪ್ರಾಬ್ಲಮ್ ಆಗುತ್ತೆ, ನೀವು ಮಾಡಿಸ್ಬಿಡಿ ಅಂತ. ನಾನು ಬೇಡ ಅಂತ ಅಂದಿದ್ದೆ. ಬಟ್ ಈ ಸತಿ ಅದೇ ಆಯಿತು. ಸೊ ನೀಟಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿ, ಲಾಸ್ಟ್ ಟೈಮ್ ನಾನು ಎಕ್ಸ್ಪ್ಲೈನ್ ಮಾಡಿರಲಿಲ್ಲ. ಬಿಕಾಸ್ ನನ್ನ ಫಾರ್ ಶೋರ್ ನನಗೆ ಹೇಳಿರೋದು ನೆನಪಿದೆ ಅವ್ರಿಗೆ, ನನ್ನ ಮೆಟಾಲಿಕ್ ಟೀತ್ ಬೇಡ ಅಂತ, ಇದೇ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ನನಗೆ ಈ ಸತಿ ಅವರು ಪ್ರತಿಯೊಂದು ಟೀತಿಂದ ನನಗೆ ರುಕ್ಕೆಲ್ಲ ಅಂದರೆ ಏನೇನಾಗುತ್ತೆ ಅಂತ ಬ್ರಷಿಂಗ್ ಮೆಥಡಿಂದನೂ ನನಗೆ ಹೇಳ್ಕೊಟ್ಟು ಕಳಿಸಿದ್ದಾರೆ. ಬಟ್ ನಾನು ನೀಟಾಗಿ ಬ್ರಷ್ ಮಾಡ್ತೀನಿ, ಹೌದು ನೀಟಾಗಿ ಇಟ್ಕೊಂಡಿದ್ದೀನಿ ಅಲ್ಲ. ಬಟ್ ಆದರೂ ಇವರು ಪೇಷನ್ಸಿಂದ ಎಲ್ಲ ಪೇಷಂಟ್ಸ್ ಹತ್ರನೂ ನೀಟಾಗಿ ಎಕ್ಸ್ಪ್ಲೇನ್ ನನಗೆ ಏನೇ ಆದ್ರೂ ಒಂದು ಪ್ರೊಸೀಜರ್ ಮಾಡಬೇಕಾದ್ರೆ ಒಬ್ಬರು ನೀಟಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನೇಷನ್ ಕೊಡೋದೇ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾನು ಹೆದರ್ಕೊಂಡಿರ್ತೀನಿ, ವಿಸ್ಡಮ್ ಟೂತ್ ಅಂದಿದ ತಕ್ಷಣ ತೆಗಿಸ್ಬೇಕು, ಹಲ್ಲು ತೆಗಿಸ್ತಾ ಇದ್ದೀವಿ ಅನ್ನೋ ಮೈಂಡ್ ಸೆಟ್ ಬರುತ್ತೆ. ಬಿಟ್ಟರೆ ಅದಕ್ಕೆ ಏನಕ್ಕೆ ತೆಗಿಸ್ತಾ ಇದ್ದೀವಿ, ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ವರ್ಷಿನಿಗೂ ಅಷ್ಟೇ ಶಿ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಬಿಕಾಸ್ ಅವಳು ಹಲ್ಲು ಒಂದನ್ನ ರಿಮೂವ್ ಮಾಡಿಸಿ ಹಂಗೆ ಬಿಟ್ಬಿಟ್ಟಿದ್ಲು. ಸೊ ಅದ್ರದ್ದು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಾವು ಏನಕ್ಕೆ ಮಾಡಬೇಕು ಅನ್ನೋದು ಹೇಳಿದ್ರು. ಸೊ ಇವತ್ತು ನನಗೆ ಏನು ಕ್ರೌನ್ ಫಿಕ್ಸ್ ಮಾಡಿಸ್ಕೊಳ್ಳಲ್ಲ. ಸೊ ಇವತ್ತಾದ್ಮೇಲೆ ಮತ್ತೇನು ಬರೋದು ಬೇಡ. ಯಾಕಂದರೆ ನಾನು ಆಲ್ಮೋಸ್ಟ್ ಟೀತ್ ಚೆನ್ನಾಗಿದೆ. 6 months ಒಂದ್ಸಲಿ ನೀವು ಫಾಲೋ ಅಪ್ ಬರಬೇಕಾಗುತ್ತೆ ಚೆಕಪ್ಗೆ. ಹೌದು, ಆ್ಯಕ್ಚುಲಿ ಅವರು ಕ್ಲೀನಿಂಗ್ ಅಂತ ಹೇಳಿದ್ರಿ. ಕ್ಲೀನಿಂಗ್ ಇಯರ್ಲಿ ಒಂದ್ಸತಿ ಕ್ಲೀನಿಂಗ್ ಎಲ್ಲರೂ ಖಂಡಿತವಾಗ್ಲೂ ಮಾಡಿಸಿ. ಏನಿಲ್ಲ, ನೀವು ಜಸ್ಟ್ ನೋಡಿ ಗಮ್ಸ್ ಮತ್ತು ಟೀತ್ ಮೇಲೆ 45 ಡಿಗ್ರಿ ಇಟ್ಕೊಂಡು ಸರ್ಕ್ಯುಲರ್ ಮೋಷನ್ ಮಾಡಿ ಕೆಳಗೆ ಮಾಡಬೇಕು. ಸರ್ಕ್ಯುಲರ್ ಮೋಷನ್ಸ್ ಕೆಳಗೆ ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ತುಂಬ ಜನ ಏನು ಮಾಡ್ತಾರೆ, ಈ ಥರ ಪ್ರೆಷರ್ ಹಾಕಿ ಹೀಗೆ ಮಾಡಿ ಇಲ್ಲಿರೋ ಸರ್ವೈಕಲ್ ಪೋರ್ಷನ್ ಅಂತ ಏನು ಹೇಳ್ತೀವಿ, ಅಲ್ಲಿ ಎನಾಮಲ್ ಥಿನ್ ಇರುತ್ತೆ, ಆವಾಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ದು ಓಕೆ, ಯು ಹ್ಯಾವ್ ಮೇಂಟೈನ್ ವೆರಿ ವೆಲ್. ಅದು ನಿಮ್ಮದು ಓವರ್ಲ್ಯಾಪ್ ಆಗಿರೋದ್ರಿಂದ ಕ್ಯಾವಿಟಿ ಆಲ್ರೆಡಿ ಫಾರ್ಮ್ ಆಗಿರೋದು. ಯು ಹ್ಯಾವ್ ಟು ಜಸ್ಟ್ ಮೇಂಟೈನ್ ವೆಲ್. ರೆಡಿ ಆಗ್ತಾ ಇದ್ದೀನಿ. ಈಗ ನನಗೆ ಇದು ಬರುತ್ತೆ, ಒಂದು ಮಕ್ಳಿಗೆ ಹಾಕೋ ಬಟ್ಟೆ ಇಲ್ಲ ಇದು ಬೇಡ. ಸೊ ಮೇಲೆ ಕಟ್ ಮಾಡಿ. ಹಾಯ್ ಹಾಯ್, ಎಲ್ಲಿಂದ ಬಂದೆ? ಸ್ಕೂಲ್. ಯಾವ ಸ್ಕೂಲ್ ಅದನ್ನ ಹೇಳು. ಪಬ್ಲಿಕ್ ಸ್ಕೂಲ್. ಈ ಮಾಡು. ನೆನ್ನೆ ತಾನೇ ನಾನು ವ್ಲಾಗಲ್ಲಿ ಅಂತ ಇದ್ದೆ, ನನ್ನ ಹಲ್ಲೇ ಇಷ್ಟು ಸಣ್ಣಕ್ಕಿದೆ, ತಾನು ಅಲ್ಲೇ ಇಷ್ಟು ದಪ್ಪ ಇರೋದು ಅಂತ. ಈ ಮಾಡು. ಹಾಯ್ ಮಾಡ್ದಲ್ವಾ? ನನ್ನ ವ್ಲಾಗ್ ಚೆನ್ನಾಗಿದೆಯಾ, ಬಹು ವ್ಲಾಗ್ ಚೆನ್ನಾಗಿದೆಯಾ? ಇಬ್ರು ವ್ಲಾಗು ಚೆನ್ನಾಗಿ. ನನ್ನ ವ್ಲಾಗ್ ನಂಗೆ ಆ್ಯಕ್ಚುಲಿ ಒಂದಿನ ಏನು ಗೊತ್ತಾ, ಇವಳು ಕಾಲ್ ಮಾಡಿಬಿಟ್ಟು ಯಾವುದೋ ಊರಿಗೆ ಹೋಗಿದ್ದಾಳೆ, ವ್ಲಾಗ್ ಅಪ್ಲೋಡ್ ಮಾಡಿ, ನಂಗೆ ಬೇಜಾರಾಗ್ತಿದೆ, ಇಲ್ಲಿ ವ್ಲಾಗ್ ನೋಡಬೇಕು. ನೋಡ್ದೆ ಚೆನ್ನಾಗಿದೆಯಾ? ನನ್ನ ವ್ಲಾಗ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಚೆನ್ನಾಗಿ ಬರ್ತಿದೆ. ಏನಾದ್ರು ಸಜೆಷನ್ ಹೇಳ್ತೀಯ ನಮ್ಗೆ ನಾನು ವ್ಲಾಗ್ ಮಾಡುವಾಗ? ಜಾಸ್ತಿ ನಗಿಬೇಡಿ. ಓಕೆ, ಜಾಸ್ತಿ ನಗಿಬಾರ್ದಂತೆ, ನಗಿಯಲ್ಲ ನಾನು. ಮತ್ತಿನ್ನೇನು, ಇವಾಗ ನಮ್ಮ ಅಮ್ಮನೊಬ್ಬೆ ಮನೆಗೆ ಹೋಗ್ತಾಳೆ, ಮಮ್ಮಿನೆಲ್ಲ ಮಾತಾಡಿಸಿ ಫನ್ ಮಾಡ್ತಾಳೆ. ಇವತ್ತೇನೋ ಒಂದು ಶೂಟ್ ಇದೆಯಂತೆ ಬೇರೆ, ಮೊಬೈಲ್ ಜೊತೆಗೆ ತಾನೆ. ನಾನು ಲೈಬ್ರರಿಗೆ ಹೋಗ್ಬೇಕು. ಹಾಂ, ಲೈಬ್ರರಿಗೆ ಅವಳಿಗೆ ತುಂಬ ಓದೋಕ್ಕಿದೆಯೋ. ತುಂಬ ಓದೋ ಹುಡುಗಿ ಅಲ್ವಾ ನೀನು? ಫೋನೇ ಮುಟ್ಟಲ್ಲ, ಏನೂ ಮಾಡಲ್ಲ. ಅದು ಮನೆಗೆ ಹೋಗ್ಬೇಕು ನಾನು, ಮಳೆ ಬರ್ತಾ ಇದೆ ಅಂತ ಅನ್ನೋಕ್ಕಾಗಲ್ಲ. ಖುಷಿ ಆಗುತ್ತೆ ಮಳೆ ಬರ್ತಾ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಶೆಕೆ ಇತ್ತು, ಫುಲ್ ಜೋರು ಮಳೆ ಬರ್ತದೆ. ಈಗ ಮನೆಗೆ ಹೋಗ್ತೀನಿ.
ಇದು ನಮ್ಮ ಹೌಸ್ ಆಫ್ ಫ್ಲವರಲ್ಲಿ ಪೇಂಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಡ್ರೈ ಫ್ಲವರ್ ಎಲ್ಲ ಖಾಲಿ ಆಗಿದೆ, ರೀಸ್ಟಾಕ್ ಮಾಡೋದಕ್ಕೆ ಈಗ ಪೇಂಟಿಂಗ್, ಬಿಕಾಸ್ ಅದನ್ನು ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಿಸಿ ಇಸ್ಟಿಕ್ ಫೀಲ್ ಇರಲಿ ಅಂತ. ಬಂದಮೇಲೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀವಿ. ಸೊ ಮನೆಗೆ ಇನ್ನೇನು ಹೊರಡಬೇಕಿತ್ತು ಅಷ್ಟೊತ್ತಿಗೆ ಒಂದು ಆರ್ಡರ್ ಬಂತು. ಏನು ಖುಷಿ ಆಯಿತು. ಇವ್ರು ನಮ್ಮ ರೆಗ್ಯುಲರ್ ಕಸ್ಟಮರ್. ಏನು ಸಿಕ್ಕಾಪಟ್ಟೆ ಅಕ್ಕ 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 ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾರೆ. ನಂಗೆ ತುಂಬ ಇಷ್ಟ. ಏನು ಒಂದಿನ ಅವ್ರನ್ನ ವ್ಲಾಗಲ್ಲಿ ತೋರಿಸೋಣ ಆದಷ್ಟು ಬೇಗ ಅಂತ. ಇವರು ಪ್ರತಿ ಸತಿಗೂ ಲಾಸ್ಟ್ ಮಿನಿಟಿಗೆ ನಂಗೆ ಆರ್ಡರ್ ಮಾಡಿದೆ, ಅಕ್ಕ ನಿಮ್ಗೆ ಗೊತ್ತಲ್ಲ ಅಕ್ಕ ಮಾಡ್ಬಿಡಿ ಅಕ್ಕ ಅಂತ ಅಂತಾರೆ. ಸೊ ಇವತ್ತು ಅವ್ರು ಆರ್ಡರ್ ಇದ್ರಿಂದ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಕಳಿಸ್ಬೇಕು. ಸೊ ನಾನು ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಬೆಳಗ್ಗೆ ನಮ್ಮ ಶಾಪ್ ಓಪನ್ ಆಗೋದೇ 8:30ಗೆ. ಸೊ ಲೆಟ್ಸ್ ನಾಟ್ ವೇಟ್ ಅಂತ ಅಂದು ಅವ್ರಿಗೆ ಕ್ಲೈಂಟ್ಸಿಗೆ ನಾವು ಆನ್ ಟೈಮ್ ಡೆಲಿವರಿ ಮಾಡೋದೇ ಒಂದು ಇಂಪಾರ್ಟೆಂಟ್ ಥಿಂಗ್ ಬಿಸ್ನೆಸ್ಸಲ್ಲಿ ಅಂತ ಕಲ್ತಿದ್ದೀನಿ. ಸೊ ಪರವಾಗಿಲ್ಲ, ಅದಕ್ಕೆ ಹೆಂಗಿದ್ರು ಹೋಗ್ತಾ ಇದ್ದೀನಲ್ಲ. ಸೊ ಡ್ರೈ ಫ್ರೂಟ್ಸ್ ಬೇಕಿತ್ತು. ವಿ ಶಾಪ್ ಡಿನ್ ಸ್ಟಾಪ್, ಐ ಮೀನ್ ಒಂದು ಡ್ರೈ ಫ್ರೂಟ್ ಶಾಪ್ಗೆ ಸ್ಟಾಪ್ ಮಾಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಫಿಲ್ ಮಾಡಿಸಿ. ಆ್ಯಂಡ್ ನಾನು ಬೆಸ್ಟ್ ಕ್ವಾಲಿಟಿನೇ ಚೂಸ್ ಮಾಡೋದು, ಬಿಕಾಸ್ ನಾರ್ಮಲ್ ಆಗಿ ಕೊಡಲ್ಲ, ನಮ್ಮ ಹ್ಯಾಂಪರ್ ಅಲ್ಲ. ಸೊ ನಮಗೆ ಫಸ್ಟ್ ಆಫ್ ಆಲ್ ನನಗೆ ಎಲ್ಲರೂ ಹ್ಯಾಂಪರ್ಸ್ ಬಗ್ಗೆ ಮತ್ತು ನಮ್ಮ ಹೌಸ್ ಆಫ್ ಫ್ಲವರ್ ಬಗ್ಗೆ ತುಂಬ ಮಾತಾಡ್ತಿರೋದು. ಎಲ್ಲರೂ ಕ್ವಾಲಿಟಿ ಆಗಿರಲಿ, ಫಿನಿಶಿಂಗ್ ಆಗಿರಲಿ, ಆ್ಯಂಡ್ ಕಲರ್ ಪ್ಯಾಲೆಟ್ಸ್ ನಾವು ಯೂಸ್ ಮಾಡ್ತಿರೋದ್ರ ಬಗ್ಗೆನೇ ಪ್ರೇಸ್ ಮಾಡ್ತಿರೋದು. ಸೊ ಅದನ್ನ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾ ನಾಳೆ ಆರ್ಡರ್ಗೆ ತೊಗೊಂಡು ಪಟಪಟ ಅಂತ ಮನೆಗೆ ಹೋಗಿ, ಯಾಕಂದ್ರೆ ತುಂಬ ಚಳಿ ಇದೆ. ನಾಳೆ ಬೆಳಗ್ಗೆ ಸುಮಾರು ವರ್ಕ್ ಇದೆ. ನನ್ನ ಸ್ಕಿನ್ಗೆ ಹೋಗ್ಬೇಕು. ನಾನು ಸ್ಕಿನ್ ಕೇರ್ ಏನೋ ಮೇಂಟೈನ್ ಮಾಡ್ತಿಲ್ಲ. ಸೊ ಅಲ್ಲಿಂದ ಫೈನಲಿ ಮನೆಗೆ ಬಂದೆ. ಈಗ ಪಾಪ ನಮ್ಮಮ್ಮ ಊಟಕ್ಕೆ ಕಾದು ಒಬ್ಬರೇ ಇದ್ದೀನಿ ಅಂತ ಅವರೇ ಊಟ ಮಾಡಿದ್ರು. ಅದರಲ್ಲೂ ಬೈಸ್ಕೊಂಡೆ. ಎಷ್ಟು ಕೆಲಸ ಇರುತ್ತೆ ಅಂತ ಇವ್ರಿಗೆ ಏನು ಗೊತ್ತು. ಆಚೆಗಡೆ ಕೆಲಸ ಮಾಡ್ಕೊಂಬರೋರಿಗೆ ಸುಮ್ಮನೆ ಫೋನಲ್ಲಿ ನಾನು ಒಬ್ಬಳೇ ಇದ್ದೀನಿ ಬನ್ನಿ ಬೇಗ ಅಂತ ಕರೆದ ತಕ್ಷಣ ಬರೋಕ್ಕಾಗಲ್ಲ. ಅರ್ಥ ಆಯ್ತಾ ಮಂಜುಳಾ? ಜೋರಾಗಿ ಹೇಳು. ಈಗ ಮಾತ್ರ ಆಯ್ತು. ನಾಳೆ ಬಿಕಾಸ್ ಅವ್ರ ನಾಳೆ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರಂತೆ. ಅದಕ್ಕೆ ಆ ಜೋಶಲ್ಲಿ ಪ್ಯಾಕಿಂಗು ಅದು ಇದು ತಿಂಡಿ ಥರ ಕೇಳಬೇಕಿತ್ತು ಅಂತ ಇವಾಗ ಹೇಳ್ತಾರೆ. ಯಾಕೆ ಆಚೆಗಡೆ 2-3 ಸತಿ ಬಂದಿಲ್ವಾ ಅಂತ ಫೋನ್ ಮಾಡೋರು. ಸುಳ್ಳು, ಅಪ್ಪಟ ಸುಳ್ಳು. ಇವಾಗ ಡಯಟ್ ಅಂತ ಎದುರುಗಡೆ ಆಗ್ತಾ ಇದ್ದಾರೆ. ಜಂಕ್ ಪುನಃ ಅಡುಗೆ ಮನೆ ಪೂರ್ತಿ ಜಂಕೇ ಇದೆ. ಶುಗರ್. ನಮ್ಮಮ್ಮ ಹೊಸದಾಗಿ ಏನೋ ಶುರು ಮಾಡಿದ್ದಾರೆ. ಏನದು ಇದನ್ನ ಗ್ರೀನ್ ಟೀ ಕುಡಿತಾ ಇದ್ದಾರೆ ನೈಟ್ ಹೊತ್ತು. ಬೆಳಗ್ಗೆ ಹೊತ್ತು ಎದ್ದು ಏನೇನೋ ಮಾಡ್ತಾ ಇದ್ದಾರೆ. ಅದು ಎಷ್ಟು ಇಳಿತಾರೆ ನೋಡ್ತೀನಿ ನಾನು. ಸೊ ಎವ್ರಿಬಡಿ ಪ್ಲೀಸ್ ಟೇಕ್ ಕೇರ್. ಎಲ್ಲರೂ ಆರಾಮಾಗಿರಿ, ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ದ. ಥ್ಯಾಂಕ್ ಯು. ಆಯಿತು, ಸಮಾಧಾನ ಮಂಜುಳಾ. ಓ ಮಂಜುಳಾ ಅಂತ ನನಗೂ ಇಲ್ಲ, ನನ್ನ ಪ್ರೀತಿಯಿಂದ ಅಮ್ಮ. ಆಯ್ತಮ್ಮ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಹೀಗೆ ಯಾವಾಗಲೂ ಅಂತ ಹೇಳ್ತಾ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ, ಮತ್ತೆ ನನ್ನ ವ್ಲಾಗ್ನ ನೋಡಿ ಖುಷಿ ಪಡಿ, ಮಜಾ ಮಾಡಿ, ಎಲ್ಲರೂ ಲೈಫು ಆರಾಮಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಆಲ್. ಆ್ಯಂಡ್ ಮರಿಬೇಡಿ ಏನು ಹೇಳಿ, ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಶೇರ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಎಲ್ಲ ಮಾಡಿ ಅಂತ ಹೇಳ್ತಾ ಗುಡ್ ನೈಟ್. ಸಿ ಯು ಆಲ್. ಬಾಯ್ ಬಾಯ್.